ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 51ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 51ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ 32 ವಿಷಯಗಳಿದೆ, ಆದರೆ 23 ವಚನಗಳು ಅಷ್ಟೇ ಇರೋದು. ಅದರಲ್ಲಿ 32 ವಿಷಯಗಳಿದೆ. ಏನೇನು ವಿಷಯ ಅಂದರೆ ಮುಖ್ಯವಾಗಿ 2 ವಿಷಯಗಳು. ಒಂದು, ಮೆಸ್ಸಿಯನ 20 ವಿಧವಾದ ಸೇವೆ, 20 ಮಿನಿಸ್ಟ್ರೀಸ್ ಆಫ್ ಕ್ರೈಸ್ಟ್ ಆರ್ ಮೆಸ್ಸಾಯ, ಅಭಿಷಿಕ್ತನ 20 ಸೇವೆ ಮತ್ತು ತಂದೆ ದೇವರ 12 ಕೃತ್ಯಗಳು, 12 ಆಕ್ಟ್ಸ್ ಆಫ್ ಜೆಹೋವಾ ಗಾಡ್, ಅಥವಾ ಇರುವಾತನೇ, ಸದಾ ಇರುವಾತನಾಗಿರುವ, ಎಂಥವನಾಗಿರುವನೋ ಅಂಥವನಾಗಿರುವಾತನ 12 ಕೃತ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 12 ಆಕ್ಟ್ಸ್ ಆಫ್ ಯಾವೆ. ಈ 32 ವಿಷಯಗಳನ್ನು ಬಹಳ ಬೇಗ ನಾವು ನೋಡಬೇಕಾಗ್ತೈತೆ. ನೋಡೋಣ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ಇದನ್ನು ಅಧ್ಯಯನ ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಇದನ್ನು ಇತರರಿಗೆ ಕೂಡ ನಾವು ತಿಳಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮೊಟ್ಟ ಮೊದಲನೇದಾಗಿ ಮೆಸ್ಸಿಯನ 20 ಸೇವೆಗಳನ್ನು ನಾವು ನೋಡಿಬಿಡೋಣ. ಆನಂತರ ನಾವು ತಂದೆ ದೇವರ 12 ಕೃತ್ಯಗಳನ್ನು ನೋಡೋಣ್ರಿ. 4ನೇ ವಚನ. ಮೊದಲನೇದು ಏನಂದರೆ, ಆತನಿಗೆ ಯೇಸು ಕರ್ತನ ಮೆಸ್ಸಿಯನ ಬೇರೆ ಬೇರೆ ಸೇವೆ ಮತ್ತು ಚಿತ್ರಗಳನ್ನು ನಾವಿಲ್ಲಿ ನೋಡ್ತೀವಿ. ದಿ ಪಿಕ್ಚರ್ಸ್ ಆಫ್ ಕ್ರೈಸ್ಟ್. ಮೊದಲನೇದು, ಧರ್ಮೋಪದೇಶವು ನನ್ನಿಂದ ಹೊರಡುವುದು ಅಂತ 4ನೇ ವಚನದಲ್ಲಿ ನೋಡುವಾಗ, ಧರ್ಮೋಪದೇಶ ಕ್ರಿಸ್ತನ ಮೊದಲನೇ ಸೇವೆ. 2ನೇ ಸೇವೆ, ನನ್ನ ನ್ಯಾಯ ಬೋಧನೆಯು ಅಂತ ನೋಡುವಾಗ, ಕ್ರಿಸ್ತನ 2ನೇ ಸೇವೆ ಅದು ಧರ್ಮೋಪದೇಶ ಮಾತ್ರವಲ್ಲ, ನ್ಯಾಯ ಬೋಧನೆಯ ಸೇವೆ. ಧರ್ಮೋಪದೇಶದ ಸೇವೆ, ಆತನೇ ವಾಕ್ಯ ಅಲ್ವಾ. ವಾಕ್ಯ ಎಂಬಾತನು ಅದು ಎಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು. ಯೋಹಾನ 1:14 ವಾಕ್ಯವೆಂಬಾತನು ನರವತಾರವೆತ್ತಿ ಮನುಷ್ಯನಾಗಿ ನಮ್ಮ ನಡುವೆ ಆತನು ವಾಸ ಮಾಡಿದ್ದು ಆ ದಾಖಲೆ, ಚರಿತ್ರೆ ಮತ್ತು ಬೈಬಲ್ ಆಧಾರಿತ ಪ್ರವಾದನೆ. ಮತ್ತು ಇಲ್ಲಿ 2ನೇ ಕ್ರಿಸ್ತನ ಸೇವೆ ಏನಂತ ಹೇಳಿದರೆ ನ್ಯಾಯಬೋಧನೆ. 3ನೇದು ಭಾಳ ದೊಡ್ಡ ಒಂದು ಸೇವೆ, ಭಾಳ ಸ್ಪಷ್ಟವಾಗಿರುವಂಥ ಸೇವೆ. 51ನೇ ಅಧ್ಯಾಯ 4ನೇ ವಚನದ ಕೊನೆಯ ಭಾಗ ಯೆಶಾಯನಲ್ಲಿ ಏನಂತ, ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು. ತಂದೆ ದೇವರು ಆ ಪುತ್ರನಿಗೆ ಹೇಳುವಂಥ ಮಾತು, ನಿನ್ನನ್ನು ನಾನು ಜನಾಂಗಗಳಿಗೆ, ಎಲ್ಲ ಇಡೀ ಲೋಕಕ್ಕೆ ಬೆಳಕನ್ನಾಗಿ ಮಾಡುವೇನಂತ ಹೇಳುವಾಗ, ಅದೇ ರೀತಿಯಾಗಿ ಯೋಹಾನ 8ನೇ ಅಧ್ಯಾಯದಲ್ಲಿ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬ ಮಾತು ಕರ್ತನಾದ ಯೇಸು ಘೋಷಣೆ ಮಾಡಿದರೆ, ಯಾಕಂದ್ರೆ ತಂದೆ ಅವರನ್ನು ಬೆಳಕಾಗಿ ಮಾಡಿದ್ದರಿಂದ. ಮತ್ತು ಹಾಗೆ ಮುಂದುವರಿಯುವ ಪಕ್ಷದಲ್ಲಿ 5ನೇ ವಚನದಲ್ಲಿ ರಕ್ಷಣಾ ಧರ್ಮ ಕಾರ್ಯ, ರಕ್ಷಣಾ ಧರ್ಮದ ಕಾರ್ಯ, ಅದು ಕೂಡ ಕರ್ತನಾದ ಯೇಸು ಕ್ರಿಸ್ತನ 4ನೇ ಸೇವೆ. ಯಾಕಂದರೆ ತಂದೆ ದೇವರು ಆ ಸೇವೆ ಅವರಿಗೆ ಕೊಟ್ಟಿದ್ದರು, ಅದು ಸಮೀಪಿಸಿದೆ ಅಂತ ಹೇಳಿದರು. ಮತ್ತು 5ನೇ ವಚನದಲ್ಲಿ ನನ್ನ ವಿಮೋಚನಾ ಕ್ರಿಯೆಯ ಸೇವೆ, ವಿಮೋಚನಾ ಕ್ರಿಯೆಯ, ತಂದೆ ದೇವರ ವಿಮೋಚನಾ ಕ್ರಿಯೆಯ ಸೇವೆ ಯೇಸು ಕ್ರಿಸ್ತನಲ್ಲಿ ಕಾಣಬಂತು. 6ನೇದಾಗಿ 5ನೇ ವಚನದಲ್ಲಿದೆ, ಯೆಶಾಯ 51, ನನ್ನ ಹಸ್ತದ ಸೇವೆ, ಆರ್ಮ್ ಆಫ್ ದ ಲಾರ್ಡ್. ಹೌದು, ಯೇಸು ಕರ್ತನ ಸೇವೆ ತಂದೆ ದೇವರ ಹಸ್ತದ ಸೇವೆಯಾಗಿತ್ತು. ಆ ಹಸ್ತದ ಸೇವೆ ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ತಂದೆ ದೇವರು
ನ್ಯಾಯ ತೀರಿಸುವಂಥದ್ದನ್ನು ಮಗನಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಯೋಹಾನ 5 ಮತ್ತು ಯೋಹಾನ 7ನೇ ಅಧ್ಯಾಯ ಕೂಡ, ಮತ್ತು ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ ಕೂಡ. ಮತ್ತು ಇನ್ನೊಂದು ಸೇವೆ ಏನಂದರೆ ನಿರೀಕ್ಷೆಯ ಒಂದು ಸೇವೆ. ಯಾಕಂತೇಳಿದರೆ ಜನರು ನಿರೀಕ್ಷಿಸ್ತಾ ಇದ್ದರು, ಆತನ ನಿರೀಕ್ಷೆಯಾಗಿ ಒಬ್ಬ ಸೇವೆ ಮಾಡಿದಂಥ ಕಾರ್ಯವನ್ನು ಇಲ್ಲಿ ನಾವು ನೋಡಬಹುದು. 7ನೇ ಒಂದು ಕ್ರಿಸ್ತನ ಸೇವೆ. 8ನೇದಾಗಿ ಹಸ್ತಕಾರ್ಯ, ದೇವರ ಹಸ್ತಕಾರ್ಯ. ಹಸ್ತವಾಗಿದ್ದರೂ ಹಸ್ತಕಾರ್ಯವಾಗಿ ಕೂಡ ಯೇಸು ಕ್ರಿಸ್ತನು ಇದ್ದಂಥದ್ದು ಪ್ರವಾದನೆಯಾಗಿ ಇಲ್ಲಿ ನಾವು ನೋಡ್ತೇವೆ. 6ನೇ ವಚನದಲ್ಲಿ ಭೂಮಿಯು ವಸ್ತ್ರದ ಹಾಗೆ ಜೀರ್ಣ ಮಾಡುವಂಥ ಸೇವೆ. ಈ ಸೇವೆಯನ್ನು ತಂದೆ ದೇವರು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನೊಂದಿಗೆ ಮಾತನಾಡಿ ಹೇಳುವಾತನಾಗಿದ್ದಾನೆ, ಕೊನೆಯ ಒಂದು ಸಂದೇಶವಾಗಿ. 6ನೇ ವಚನದಲ್ಲಿ 10ನೇ ಸೇವೆ, ಕ್ರಿಸ್ತನ ಸೇವೆ ಅಥವಾ ಮೆಸ್ಸಿಯನ ಸೇವೆ ಏನಂದರೆ ವಿಮೋಚನಾ ಕ್ರಿಯೆ. ವಿಮೋಚನಾ ಕ್ರಿಯೆ ಇದು 2ನೇ ಸಾರಿ ಬಂದಿದೆ. ಆದರೆ ಯಾಕಂದರೆ ಈಗಾಗಲೇ ಒಂದು ಸಾರಿ 5ನೇ ವಚನದಲ್ಲಿ ವಿಮೋಚನ ಕ್ರಿಯೆ ಅಂತ ಹೇಳಿದೆ. ಅದರ ವ್ಯತ್ಯಾಸ ಏನಂತ ಹೇಳಿದರೆ, ವಿಮೋಚನ ಕ್ರಿಯೆ ಶಾಶ್ವತವಾಗಿ ನಿಲ್ಲುವುದು, ಶಾಶ್ವತವಾದ ವಿಮೋಚನೆ ಕ್ರಿಯೆ. ಯೇಸು ಕರ್ತನು ಮಾಡಿದ್ದು ಫಾರ್ ಎವರ್, ನಿತ್ಯವಾದದ್ದು, ಶಾಶ್ವತವಾದದ್ದು. ಮಹಾಯಾಜಕರು ಎಷ್ಟೋ ಜನರು ಬಂದರು ಹೋದರು, ಅವರೆಲ್ಲ ಮಾಡಿದ್ದು ತಾತ್ಕಾಲಿಕವಾದದ್ದು, ಭಾಳ ಅಂದರೆ 1 ವರ್ಷ ತನಕ. 11ನೇ ಕ್ರಿಸ್ತನ ಸೇವೆ ಯೆಶಾಯ 51 6ನೇ ವಚನ ಪ್ರಕಾರವಾಗಿ ರಕ್ಷಣಾ ಧರ್ಮದ ಕಾರ್ಯ. ಈಗಾಗಲೇ ಅದರ ಬಗ್ಗೆ ಕೂಡ ರಕ್ಷಣಾ ಧರ್ಮದ ಬಗ್ಗೆ 5ನೇ ವಚನದಲ್ಲಿ ನೋಡಿದ್ದೆ. ಆದರೆ ಇಲ್ಲಿ ವ್ಯತ್ಯಾಸ ಏನಂದರೆ ಅದಕ್ಕೆ ಭಂಗವಿಲ್ಲ ಅಂತೆ, ಭಂಗವಿಲ್ಲದ ರಕ್ಷಣಾ ಕಾರ್ಯ. ವಾವ್! ಇದು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಮಾಡಿದಂಥ ಒಂದು ಸೇವೆ. ಅದರ ಪ್ರವಾದನೆಯಾಗಿ ಹೇಳಲಾಗಿದೆ. 7ನೇ ವಚನದಲ್ಲಿ ಕ್ರಿಸ್ತನ ಮತ್ತೊಂದು 12ನೇ ಸೇವೆ, 20 ಸೇವೆಗಳಿದೆ. ಅದರಲ್ಲಿ 12ನೇದು ಏನಂದರೆ ಧರ್ಮವನ್ನರಿತು, ಹೌದು, ನನ್ನ ಉಪದೇಶ, ಅರಿತ ಉಪದೇಶ. ಹೌದು, ಕ್ರಿಸ್ತನು ಯೋಹಾನ 5:19 ಪ್ರಕಾರವಾಗಿ ತಂದೆ ಹೇಳಿದ್ದನ್ನಷ್ಟೇ ಆತನು ಉಪದೇಶಿಸ್ತಿದ್ದನು, ಸ್ವಂತವಾಗಿ ಏನು ಹೇಳ್ತಿರಲಿಲ್ಲ. ಮತ್ತು 13ನೇ ಕ್ರಿಸ್ತನ ಒಂದು ಸೇವೆ 7ನೇ ವಚನದಲ್ಲಿದೆ, ಹೃದಯದಲ್ಲಿ ಇಟ್ಟುಕೊಂಡಿರುವ ಸೇವೆ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರುವಂಥ ಒಂದು ಸೇವೆ. ಅದನ್ನೇ ಕೊಲೊಸ್ಸೆ 1:26, ಪ್ರಕಟಣೆ 3:20ರಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರುವಂಥ ಒಂದು ಸೇವೆ, ಅದು ಮುಂಚಿತವಾಗಿ ಪ್ರವಾದಿಸಲ್ಪಟ್ಟಿದ್ದೆ. 14ನೇದಾಗಿ ರಕ್ಷಣಾ ಧರ್ಮದ ಕಾರ್ಯ. ಈಗಾಗಲೇ ಅದರ ಬಗ್ಗೆ 6ನೇ ವಚನದಲ್ಲಿ ಹೇಳಲಾಗಿದೆ. ಆದರೂ ಕೂಡ ಇನ್ನೊಂದು ಸಾರಿ 8ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂತೇಳಿದರೆ 5ನೇ ವಚನದಲ್ಲಿ ಕೂಡ ಇದೆ. ಯಾಕಂದರೆ ಅದು ದೃಢಪಡಿಸ್ತಾ ಇದ್ದಾನೆ, ರೀಕನ್ಫರ್ಮ್ಸ್. ಆ ಒಂದು ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು. ಈಗಾಗಲೇ ಒಂದು ಸಾರಿ ಹೇಳಿದ್ದು ಆಯಿತು, ಆ ಕಾರ್ಯ ಸಮೀಪಿಸಿದೆ ಅಂತ 5ನೇ ವಚನದಲ್ಲಿ ಹೇಳಿಬಿಟ್ಟು, ಶಾಶ್ವತವಾಗಿರುವಂಥ 6ನೇ ವಚನದಲ್ಲಿ ಹೇಳಿಬಿಟ್ಟು, ಮತ್ತು 8ನೇ ವಚನದಲ್ಲಿ ಆ ದೇವರು, ತಂದೆ ದೇವರು, ನನ್ನ ರಕ್ಷಣಾ ಕಾರ್ಯವು, ರಕ್ಷಣಾ ಧರ್ಮದ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು. ಹೇಗೆ? ಕ್ರಿಸ್ತನ ಮುಖಾಂತರ. ಇದು ಕ್ರಿಸ್ತನ ಸೇವೆಗಳಲ್ಲಿ ಒಂದಾಗಿರ್ತದೆ. ಅದಾದ ನಂತರ ನೋಡುವಾಗ 15ನೇದಾಗಿ ನನ್ನ ವಿಮೋಚನ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು. ಅದು ಹೇಗೆ ನನಗೆ ಗೊತ್ತಿಲ್ಲ, ನನಗೆ ಅರ್ಥವಾಗ್ತಾ ಇಲ್ಲ. ಆದರೂ ಕೂಡ ದೇವರ ವಾಕ್ಯ ಆ ರೀತಿಯಾಗಿದೆ. ಆದ ಕಾರಣ ಕ್ರಿಸ್ತನು ಮಾಡುವಂಥದ್ದು ಎಲ್ಲವೂ ನಿತ್ಯವಾದದ್ದು. ವಾವ್! ಯಾಕಂತೇಳಿದರೆ ಪ್ರಸಂಗಿ 3ನೇ ಅಧ್ಯಾಯ 14ನೇ ವಚನದಲ್ಲಿ ವಾಟ್ ಎವರ್ ಗಾಡ್ ಡಸ್ ಈಸ್ ಫಾರ್ ಎವರ್. ನಿತ್ಯವಾಗಿ ಮಾಡುವ ಕೆಲಸ ದೇವ್ರ ಕೆಲಸ. ಆದ ಕಾರಣ ಇದು 2ನೇ ಸಾರಿ ಮತ್ತೆ ವಿಮೋಚನಾ
ಕ್ರಿಯೆಯು ಶಾಶ್ವತವಾಗಿ ನಿಲ್ಲುವುದು ಅಂತ ಹೇಳಿಬಿಟ್ಟು ತಲತಲಾಂತರಕ್ಕೂ ಅಂತ ಇನ್ನಷ್ಟು ಒತ್ತಿ ಹೇಳುವಂಥ ಈ ಸೇವೆ ಕ್ರಿಸ್ತನ ಸೇವೆಗಳಲ್ಲಿ 20 ಸೇವೆಗಳಲ್ಲಿ ಒಂದಾಗಿರ್ತದೆ. ಮತ್ತು 9ನೇ ವಚನ 51ನೇ ಅಧ್ಯಾಯ 9ನೇ ವಚನದಲ್ಲಿ ಯೆಹೋವನ ಭುಜವೇ, ಇದು ಕೂಡ ಕ್ರಿಸ್ತನ ಒಂದು ಸೇವೆ. ಯೆಹೋವನ ಭುಜವಾಗಿ ಭಾಗಿಯಾಗಿ ಯೋಹಾನ 1:18 ಪ್ರಕಾರವಾಗಿ ದೇವರನ್ನು ಯಾರು ಎಂದೂ ಕಂಡಿಲ್ಲ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿ ಭುಜವಾಗಿ ನೋಡಿದ್ದಾನೆ. ಇವತ್ತು ನಮಗೆ ಆ ಒಂದು ಭಾಗ್ಯ, ನಾವು ಕೂಡ ಆತನ ಭುಜವಾಗಿ, ಆತನ ಭಾಗಿಯಾಗಿ, ಆತನ ದೇಹಕ್ಕೆ ಭಾಗಿಯಾಗಿ ಅಂಗಗಳಾಗಿರುವಂಥ ಒಂದು ಭಾಗ್ಯ. 17ನೇ ಒಂದು ಕ್ರಿಸ್ತನ ಸೇವೆ ಏನಂತ ಹೇಳ್ಬಿಟ್ಟು ನೋಡುವಾಗ 9ನೇ ವಚನದಲ್ಲಿದೆ, ಯೆಶಾಯ 51:9, ರಹಬನ್ನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಡುವ ಸೇವೆ. ರಹಬ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ 3: ಗರ್ಜಿಸುವ ಮತ್ತು ಬಲಪಡಿಸುವ ಮತ್ತು ಗರ್ವಿಷ್ಠವಾಗಿರುವ. ಹಾಗಾದರೆ ಗರ್ಜಿಸುವ ಘಟಸರ್ಪನನ್ನು ಅಥವಾ ಬಲವಾದ ಘಟಸರ್ಪನನ್ನು ಅಥವಾ ಗರ್ವದ ಘಟಸರ್ಪನನ್ನು ತಿವಿದು ಬಿಡುವ ಸೇವೆ. ವಾವ್! ಹೌದು, ಇಬ್ರಿಯ 2:14-15 ಆ ಕಾರ್ಯವನ್ನು ನಮ್ಮ ಕರ್ತನಾದ ಯೇಸು ಮಾಡಿಬಿಟ್ಟು ರೋಮ 16:20 ಪ್ರಕಾರ ನಾವು ಕೂಡ ಆ ಶಾಂತಿದಾಯಕನಾದ ದೇವರು ಶೀಘ್ರವೇ ಸೈತಾನನ್ನು ನಮ್ಮ ಕಾಲು ಕೆಳಗೆ ತುಳಿದು ಹಾಕುವಂಥ ಒಂದು ವಾಗ್ದಾನ ಕೊಟ್ಟಿರುವಂಥದ್ದು ಕ್ರಿಸ್ತನ ಮುಖಾಂತರ ನಮಗೆ ಬಂದಂಥ ಸ್ವಾಸ್ಥ್ಯ. 18ನೇದಾಗಿ ಬಾಹು ನೀನೇ. ಹೌದು, ಬಾಹುವಿನ ಸೇವೆ ಅದು ಬಲವನ್ನು ಸೂಚಿಸ್ತದೆ, ಬಲದ ಕಾರ್ಯ. ಹೌದು, ಆ ರೀತಿಯಾಗಿ ಕೂಡ ನಮಗೆ ಆ ಬಾಹುವಿನ ಮುಖಾಂತರವಾಗಿ ನಮಗೆ ಭಾಳ ಸಂತೋಷ ಉಂಟಾಗ್ತದಂತ 11ನೇ ವಚನದಲ್ಲಿ ಹೇಳಲಾಗಿದೆ. ಮತ್ತು 20ನೇ ಸೇವೆ 16ನೇ ವಚನದಲ್ಲಿದೆ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕ್ರಿಸ್ತನ ಬಾಯಲ್ಲಿ ತಂದೆ ದೇವರ ಮಾತು ಇಡಲ್ಪಟ್ಟಿತು. ದೇವರ ವಾಕ್ಯವಾಗಿ ಮಾತಾಡಿದರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೆರೆಮೀಯ 15:17 ಹೇಳ್ತದೆ, ನಾವು ಕೂಡ ದೇವರ ಬಾಯಿಯಾಗಿರುವ ಸಾಧ್ಯತೆ ಅಂಗವಾಗಿ. ಮತ್ತು 20ನೇ ಸೇವೆ ಮುಗಿತಲ್ವ. ಆ ರೀತಿಯಾಗಿ ಇರುವಾಗ ಆಗುವಂಥದ್ದು ಏನಂತ ಹೇಳಿದರೆ, ಬಾಯಲ್ಲಿ ಮಾತುಗಳನ್ನಿಟ್ಟು ಕೈ ನೆರಳಿಯಲ್ಲಿ ಹುದುಗಿಸಿದಂಥ ಒಂದು ಅನುಭವ. ಸರಿ, ಈಗ 20 ಸೇವೆಗಳು ಆಗೋಯ್ತು, ಕ್ರಿಸ್ತನ 20 ಸೇವೆಗಳು. ಈಗ ತಂದೆ ದೇವರ 12 ಕೃತ್ಯಗಳನ್ನು ನಾವು ನೋಡಿಕೊಳ್ಳೋಣ. ಹೌದು, ಮೊದಲನೇದು ತಂದೆ ದೇವರು ಮಾತನಾಡುವ ಕೃತ್ಯ. 51ನೇ ಅಧ್ಯಾಯದ 1ನೇ ವಚನ, ಮಾತು. ದೇವರಿಗೆ ಮಾತಾಡಲಿಕ್ಕೆ ಇಷ್ಟ. ಮಾತು 558 ಸಾರಿ ದೇವರು ಮಾತಾಡಿದರು ಅಂತ ಹೇಳ್ಬಿಟ್ಟು ಮೋಶೆಯ ಪಂಚಗ್ರಂಥದಲ್ಲಿ ಮಾತ್ರ ನಾವು ನೋಡ್ತೇವೆ. ಸರಿ, ಎರಡನೇದು ಮಾತಾಡೋದು ಮಾತ್ರ ಅಲ್ಲ, ಆತನು ಕರೆಯುವ ಆತನಾಗಿದ್ದಾನೆ. ಕರೆಯೋ ಕೆಲಸ, ಕರೆದ ಆತನು. ಅಬ್ರಹಾಮನನ್ನು ಕರೆದ 2ನೇ ವಚನ, ನಮ್ಮನ್ನು ಕೂಡ ಕರೆದಿರುವ ಆತನಾಗಿದ್ದಾನೆ. ಕರೆದಿದ್ದಷ್ಟೇ ಅಲ್ಲ, ಕರೆದು ಆಶೀರ್ವದಿಸಿ 51ನೇ ಅಧ್ಯಾಯ 2ನೇ ವಚನದಲ್ಲಿ ಅಬ್ರಹಾಮನನ್ನು ಕರೆದರು ದೇವರು. ಆತನಿಗೆ ಪ್ಲ್ಯಾನೇ ಇರಲಿಲ್ಲ. ದೇವರು ಭೇಟಿ ಆಗ್ತಾರೆ, ದೇವರು ಮಾತಾಡ್ತಾರೆ, ದೇವರನ್ನು ಸಂಧಿಸ್ತಾರೆ ಅಂತ ಹೇಳ್ಬಿಟ್ಟು ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಸಮೀಪಿಸಿ ಮಾತಾಡಿ ಕರೆದು ಆಶೀರ್ವದಿಸಿ ಆನಂತರ ಇದನ್ನು ಸಂತಾನವನ್ನು ಹೆಚ್ಚಿಸಿದಂಥ ಕೃತ್ಯವನ್ನು ಕೂಡ ದೇವರು ಮಾಡಿದರು. ತಂದೆ ದೇವರ ಅದು ಕಾರ್ಯ. ಮತ್ತು ಅನಂತರ 4ನೇದಾಗಿ ಹೆಚ್ಚಿಸುವಂಥದ್ದು, 5ನೇದಾಗಿ
ಸಂತೈಸುವಂಥದ್ದು. 3ನೇ ವಚನ ಅದು ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ನಾನು ಸಂತೈಸುವನು. ವಾವ್, ಆಶ್ಚರ್ಯ. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 1-2 ವಚನಗಳನ್ನು DGS ದಿನಕರ ನಾಯಿನವರು ನನ್ನ ಮದುವೆಯಲ್ಲಿ ಇದನ್ನು ಸಂದೇಶವಾಗಿ ಕೊಟ್ಟದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಹೌದು, 3ನೇ ವಚನ, ಸಂತೈಸುವನು. ವಾವ್. ಮತ್ತು 6ನೇದಾಗಿ ದೇವರು ಯೆಹೋವನ ವನದೋಪಾದಿಯಲ್ಲಿ ನಮ್ಮ ಜೀವನ ಮಾಡ್ತಾನೆ. ದೇವರ ವನ, ಏದೇನ್ ಉದ್ಯಾನ ಅಂತ ಹೇಳೋಕ್ಕೆ ಅದೇ ದೊಡ್ಡದಾಗಿತ್ತು, ಆದರೆ ಅದರ ಹೆಸರು ಈಗ ಚೇಂಜ್ ಆಗಿದೆ. ಏದೇನೆಂದರೆ ರಮಣೀಯವಾದ ಉದ್ಯಾನವನವನ್ನು ದೇವರು ಯೆಹೋವನ ವನವಾಗಿ ಮಾಡುವಂಥದ್ದು ಆತನ ಒಂದು ಕೃತ್ಯಗಳಲ್ಲಿ 12 ಕೃತ್ಯಗಳಲ್ಲಿ ಒಂದಾಗಿದೆ. ಅದಾದಾಗ ನಮಗೆ ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವೆಲ್ಲ ನಮಗೆ ಆಗ್ತದೆ. 3ನೇ ವಚನ. 7ನೇದಾಗಿ ವಿಮೋಚನೆ. ಯೆಹೋವನು ವಿಮೋಚಿಸಿದಂಥವ್ರು ಆತನು ವಿಮೋಚಿಸ್ತಾನಂತೆ. 11ನೇ ವಚನ. ಹೌದು, ಅದು ಕ್ರಿಸ್ತನ ಮುಖಾಂತರವಾಗಿ ಆ ವಿಮೋಚನೆ. ಅದೇ ರೀತಿಯಾಗಿ 13ನೇ ವಚನದಲ್ಲಿ ದೇವರು ನಮಗೆ ಒಂದು ಪ್ರಶ್ನೆ ಹಾಕ್ತಾನೆ. ಅದು ಕೂಡ ದೇವರ ಕಾರ್ಯ, ಆ್ಯಕ್ಟ್ ಆಫ್ ಗಾಡ್. ಏನಂತ? ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟಿಯಾ? ದೇವರು ಕೇಳ್ತಾನೆ, ಅದನ್ನು ಕೇಳಲಿಕ್ಕೆ ಹಕ್ಕಿದೆ. ಮತ್ತು ದೇವರು ತನ್ನನ್ನು ಗುರುತಿಸಿಕೊಳ್ತಾನೆ. 15ನೇ ವಚನ ಅದೇನೆಂದರೆ, ನಿನ್ನ ದೇವರಾದ ಯೆಹೋವನು ನಾನೇ, ಸೇನಾಧೀಶ್ವರನಾದ ಯೆಹೋವನೆಂಬುದೇ ನನ್ನ ನಾಮಧೇಯ. ಹೌದು, ಆ ರೀತಿಯಾಗಿ ಸಮುದ್ರವನ್ನು ರೇಗಿಸಿ ಅದನ್ನು ಗುರುತಿಸಿಕೊಳ್ತಾ ಇದ್ದಾನೆ. ಆಶ್ಚರ್ಯ. 10ನೇದಾಗಿ ಆತನು ರೋಷವುಳ್ಳಾತನು. ರೋಷ ಕೂಡ ತಂದೆ ದೇವರ ಒಂದು ಕೃತ್ಯಗಳಲ್ಲಿ ಒಂದಾಗಿದೆ. 11ನೇದಾಗಿ ನಮಗೋಸ್ಕರವಾಗಿ ವ್ಯಾಜ್ಯ ಮಾಡುವಾತನು. ನೋಡ್ರಿ, 22ನೇ ವಚನ, ಯೆಶಾಯ 51ರಲ್ಲಿ, ನಿನ್ನ ಕರ್ತನು ತನ್ನ ಜನರ ಪಕ್ಷವಾಗಿ ವ್ಯಾಜ್ಯ ಮಾಡುವ ನಿನ್ನ ದೇವರು ಆದ ಯೆಹೋವನು. ನಾನೇ ವ್ಯಾಜ್ಯ ಮಾಡ್ತಾ ಇದ್ದೀನಿ, ನಾನು ನಿಮಗೆ ಹೇಳ್ತೀನಿ, ನನ್ನ ಮಾತು ಕೇಳು ಎಂಬ ರೀತಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಹೌದು, ಹೊಸ ಒಡಂಬಡಿಕೆಯಲ್ಲಿ 1ನೇ ಯೋಹಾನ 2ನೇ ಅಧ್ಯಾಯ 1-2 ವಚನಗಳಲ್ಲಿ ವ್ಯಾಜ್ಯ ಮಾಡುವಂಥದ್ದನ್ನು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಆ ಸೇವೆಯನ್ನು ದೇವರು ಒಪ್ಪಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನಾನು ದೇವರು ಮಾತಾಡ್ತೇನೆ ಅಂತ ಹೇಳ್ಬೋದಾದರೆ, ನಿನಗಾಗಿ ನಾನು ನಿನ್ನ ಕರ್ತನು, ನಿನ್ನ ಜನರ ಪರವಾಗಿ ವ್ಯಾಜ್ಯ ಮಾಡುವ ನಿನ್ನ ದೇವರು. ವಾವ್, ಎಂಥ ದೊಡ್ಡ ಮಾತು. ಕೊನೆಯದಾಗಿ ಯೆಶಾಯನ ಗ್ರಂಥ 51ನೇ ಅಧ್ಯಾಯ ಮತ್ತು 22ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ ಏನಂತಿದೆ, ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೇನು. ಹೌದು, ಮತ್ತು 23ನೇ ವಚನದಲ್ಲಿ ನಿನ್ನನ್ನು ಬಾಧಿಸುವವರ ಕೈಗೆ ಅದನ್ನು ಕೊಡುವೇನು ಅಂತ ಹೇಳುವಾಗ ಆತನು ಸನ್ನಿವೇಶಗಳನ್ನು ಕ್ರಮಪಡಿಸುವ ಕಾರ್ಯ. ಯಾರ್ಯಾರಿಗೆ ಎಂಥದ್ದನ್ನು ಮಾಡ್ತಾರೆ ಅನ್ನೋದು ದೇವರಿಗೆ ಗೊತ್ತು, ಚೆನ್ನಾಗಿ ಗೊತ್ತು. ಹಾಗಿರುವಾಗ ದೇವರು ಅದನ್ನು ನಾನು ಸರಿಪಡಿಸ್ತೇನೆ ಎಂಬುದಾಗಿ ಹೇಳುವಾತನು ಅದನ್ನು ವ್ಯವಹರಿಸ್ತಾನೆ. ಇವೆಲ್ಲ ಯಾಕೆ ದೇವರು ಮಾಡ್ತಾನೆ ಅಂದರೆ, ಕ್ರಿಸ್ತನಿಗಾಗಿ ನಮಗೆ ಕೆಲಸ ಮಾಡ್ತಾನೆ. ಕ್ರಿಸ್ತನ 20 ಸೇವೆಗಳನ್ನು 20 ಮಿನಿಸ್ಟ್ರೀಸ್ ಆಫ್ ಮೆಸಾಯ, ಕ್ರಿಸ್ತನ ಬಗ್ಗೆ, ಆತನ ಸೇವೆ ಬಗ್ಗೆ ನಾವು 51ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನೋಡಿಕೊಂಡೆವು. ಅಷ್ಟೇ ಅಲ್ಲ, ತಂದೆಯಾದ ದೇವರ 12 ಕೃತ್ಯಗಳನ್ನು ಕೂಡ ನಾವು ಈ 51ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು. ಆಶ್ಚರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಪವಿತ್ರ ಆತ್ಮನ ಸಹಾಯದಿಂದ ತ್ರಯೇಕ ದೇವರು ನಮಗೆ ಈ ಒಂದು ಸೇವೆ ಕೃತ್ಯವನ್ನು ಮಾಡ್ತಾರೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ
51ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.